ನಮ್ಮ ಊರ್ ಕೆರೆ ತುಂಬ ಐತಲ್ಲಪ್ಪ ಸಮುದ್ರ. ಗೋವಾಗೆ ಬಂದ್ರೆ ಎಲ್ರು ಈ ಒಂದು ಬೀಚ್ಗೆ ಹೋಗಿದ್ಯಾ ಅಂತ ಕೇಳ್ತಾರೆ. ವರುಣ ರಾಯ ಅವನ ಆರ್ಭಟನ ತೋರ್ಸೇ ಬಿಟ್ಟ. ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾ ಆರಾಮಾಗಿದ್ದೀನಿ. ಒಂದು ಅದ್ಭುತವಾದ ಹಿಡನ್ ಆಫ್ ರೋಡಿಂಗ್ ಮಾಡಿದ್ಮೇಲಿಂದ ನಾನು ನನ್ನ ಪಯಣ ಬೆಳೆಸ್ದೆ. ಎಲ್ಲಿಗೆ ಅಂತೀರಾ? ಅಂಜುನಾ ಬೀಚ್ ಕಡೆಗೆ. ಇದು ನಮ್ಮ ಊರ್ ಕೆರೆ ತುಂಬ ಐತಲ್ಲಪ್ಪ ಸಮುದ್ರ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಿಂಗೆ ಸ್ಟ್ರೈಟ್ ಆಫ್ರಿಕಾ ಹೋಯ್ತೀವಾ? ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ. ಅಂಜುನಾ ಬೀಚ್ಗೆ ಎಂಟರ್ ಆಗ್ತಿದ್ದಂಗೆ ಬೃಹತ್ ಆಕಾರದ ಕಾರ್ ಮೋಡ ಅಲ್ಲಿ ಕವದ್ಬಿಟ್ಟಿತ್ತು. ಈಗ ಮಳೆ ಎಲ್ಲಿ ಬರುತ್ತೋ, ನಾನು ಮಳೆ ಎಲ್ಲಿ ಸಿಗಾಕೊಬಿಡ್ತೀನಿ ಅನ್ನೋ ಟೆನ್ಷನ್ ನನಗೆ ಲೈಟ್ ಆಗಿ ಕಾಡಕ್ಕೆ ಶುರು ಆಗಿತ್ತು. ಆದ್ರೆ ಒಂದ್ಸತಿ ಈ ವ್ಯೂ ಪಾಯಿಂಟ್ಗೆ ಎಂಟರ್ ಆಗಿ ಅಲೆಗಳನ್ನ ನೋಡ್ಕೊಂಡು ಕುತ್ಕೊಂಡೆ ನೋಡಿ, ನನ್ನ ತಲೆಯಲ್ಲಿ ಇದ್ದಿದ್ದ ಯೋಚನೆಗಳೆಲ್ಲ ನನಗೆ ಗೊತ್ತಿಲ್ದಂಗೆ ಮಾಯ ಆಗಿ ಈ ಬೀಚ್ ವ್ಯೂನ ಎಂಜಾಯ್ ಮಾಡ್ತಾ ಕುತ್ಕೊಂಡೆ. Here I come. ಆಮೇಲೆ ಏನಾಯ್ತು? ಇವ್ನ ಪಾಡಿಗೆ ಇವ್ನು ಹೊಟ್ಟೋಗ್ತಾನೆ, ಅವ್ನ ಮಾರ್ಗ ಅವ್ಳು ಹೊಟ್ಟೋಗ್ತಾಳೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅಂಜುನಾ ಬೀಚಲ್ಲಿ ವ್ಯೂನ ಎಂಜಾಯ್ ಮಾಡ್ತಾ ಕೂತಿದ್ವಿ. ಅಷ್ಟರಲ್ಲಿ ವರುಣ ರಾಯ ಅವನ ಆರ್ಭಟನ ತೋರ್ಸೇ ಬಿಟ್ಟ. ಬಂದು ಈಗ ಒಂದು ಅಂಗಡಿಯ ನೆರಳದಲ್ಲಿ ನಿಂತ್ಕೊಂಡು ಮಳೆ ನೀರೋದಕ್ಕೆ ಕಾಯ್ತಾ ನಿಂತಿದ್ದೀನಿ. ರೈನ್ ಕೋಟು, ರೈನ್ ಪ್ಯಾಂಟ್ ಎಲ್ಲಾನು ಇದೆ. ಏನಾದ್ರು ಗೋಪುರ ಇರೋದೊಂದೇ ಭಯ. ಸೊ ಮಳೆ ನಿಂತ ಮೇಲೆ ಅಟ್ಲೀಸ್ಟ್ ಗೋಪುರನ ಡಿಕ್ಕಿಗೆ ಇಟ್ಬಿಟ್ಟು ನಾನಮ್ಮೆಯಿಂದ ರೆಡಿಯಾಗಿ ಆರಾಮ್ಸೆ ಇಲ್ಲಿಂದ ಹೊರಡ್ಬೋದು. ಗೋವಾಗೆ ಬಂದ್ಮೇಲಿಂದ ಮಳೆನ ಫೇಸ್ ಮಾಡೋದಕ್ಕೂ ರೆಡಿಯಾಗೇ ಬಂದಿರಬೇಕು. ಹಾಗಾಗಿ ರೆಡಿಯಾಗಿ ಬಂದು ನಾನು ಕೂಡ. A few hours later. ಒಂದು ಟೆಂಪಲ್ ಸಿಕ್ಬಿಡ್ತು ಗೋವಾದಲ್ಲಿ, ಬಾಗ ಬೀಚ್ ಹತ್ರ. ಶ್ರೀ ಮಹಾದೇವ್ ಹೋಗಕ್ ಬರಲ್ಲ, ಬಡ ಬಡ. ಗೋವಾಗೆ ಬಂದ್ರೆ ಎಲ್ರು ಈ ಒಂದು ಬೀಚ್ಗೆ ಹೋಗಿದ್ಯಾ ಅಂತ ಕೇಳ್ತಾರೆ. ಯಾವ್ದಪ್ಪ ಬೀಚು ಅಂತಂದ್ರೆ ಬಾಗ ಬೀಚ್ ಹತ್ರ ಇದ್ದೀನಿ. ಗಾಳಿ ಸೌಂಡ್ ಕೇಳಿಸೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಇದು 5ನೇ ಪ್ಲೇಸು. ಸುಮ್ಮನೆ ಬೆಳಗ್ಗೆಯಿಂದ ಅಲ್ಲ, ಮಧ್ಯಾಹ್ನ ನಾನು ಯಾವಾಗ ತಿರುಗಾಡೋ ಶುರು ಮಾಡಿ ತಿರುಗಾಡ್ತಾನೆ ಇದ್ದೀನಿ. ಮಧ್ಯೆಲ್ಲ ಒಂದು 10 ನಿಮಿಷ ಮೇ ಬಿ ಮಳೆಯಲ್ಲಿ ಲಾಕ್ ಆದೆ ಅನಿಸುತ್ತೆ. ಆ್ಯಂಡ್ ಈ ಬೀಚ್ನ ನಾನೇನಕ್ಕೆ ಲಾಸ್ಟಲ್ಲಿ ಇಟ್ಕೊಂಡೆ ಅಂತ ಅಂದರೆ, ಸಖತ್ ಕ್ರೌಡೆಡ್ ಪ್ಲೇಸು. ಬೆಳಗ್ಗೆಯಿಂದ ತಿರುಗಾಡ್ದೆ ಸ್ವಲ್ಪ ಚಿಲ್ ಮಾಡೋಕೆ ಒಬ್ಬನೇ ಇರೋಕ್ಕೆ ಟೈಮ್ ನಂಗೆ ಬೇಕಿತ್ತು. ಸೊ ಬೇರೆ ಬೀಚಿಗೆ ಬಂದೆ. ಹೇಳಿದ್ರು ಆಗ ಬೀಚ್ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಂತ. ಸೊ ಅದಕ್ಕೆ ಇದನ್ನ ಲಾಸ್ಟಲ್ಲಿ ಇಟ್ಕೊಂಡಿದ್ದೀನಿ. ನಾವ್ಯಾವಾಗ ಹಿಂಗೆ ಬರೋದು ಗೋವಾಗೆ? ಅನ್ಯಾಯ ಇದು. ಏಯ್ ದೇವ್ರೆ, ಅನ್ಯಾಯ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಬಾಗ ಬೀಚಲ್ಲಿ ಒಳ್ಳೊಳ್ಳೆ ಪೋಸ್ ಕೊಡೋರು ಸಿಗ್ತಾರಪ್ಪ. ಶಿಕ್ಷೆ ನೋಡ, ಆಗ್ಲೇ ಆಟ ಬರೀತಾವ. ಶಿಕ್ಷೆ ನೋಡ ಹಿಂಗೆ ಅಳ್ಸೋಗ್ಬಿಡ್ತದೆ ಕಣ ಜೀವನದಲ್ಲಿ. ಆಟೆಲ್ಲ ಬರೀಬೇಡ ಲೈಫಲ್ಲಿ.
ಡ್ರೈವಿಂಗ್ ಬೀಚ್ ಬರೀ ಕೇರಳದ ಗೊತ್ತಿತ್ತು, ಗೋವಾದಲ್ಲೂ ಡ್ರೈವಿಂಗ್ ಬೀಚ್ ಅಂತ ಗೊತ್ತಿಲ್ವಲ್ಲ. ಜಲ್ದಿ ವಾಸೆ ಹಟೋ, ಜಲ್ದಿ ವಾಸೆ ಹಟೋ. ಕೈ ತೊಳೆದುಕೊಳ್ಳಿ. ಅಲ್ಲಿ ಬಿಟ್ಕೊಂಬತ್ತೀಯ ಮಾಸ್ಕ್ ಇಡೀ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ. ನೀರು ಒಳಗಿಡಿಬೇಕು ಅಂತ ನವೆಂಬರ್ ಬನ್ನಿ ಅಂತ ಹೇಳ್ತಾ ಇದಾರೆ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ ಬಾಗ ಬೀಚಲ್ಲಿ ಪಾರ್ಕಿಂಗ್ ಕಾಸ್ಟ್ಲಿ ಗುರು, 50 ರೂಪಾಯಿ. ಬೇರೆ ಕಡೆ ಎಲ್ಲ ಬರೀ 10 ರೂಪಾಯಿ 20 ರೂಪಾಯಿ ಇಸ್ಕೊತಾರೆ. ಇಲ್ಲೇನಪ್ಪ ಗೊತ್ತಿಲ್ಲ, ಸಮುದ್ರ ನೋಡಕ್ 50 ರೂಪಾಯಿ ಇಲ್ಲಿ. ನಮ್ಮ ಸೈಡಲ್ಲಿ ಸೀಗಳನ್ನ ನೋಡಕ್ಕೆ ಸಮುದ್ರ ನೋಡಕ್ಕೆ ದುಡ್ಡು ಇಸ್ಕೊತಾರ. ಪಾರ್ಕಿಂಗ್ ಇಸ್ಕೋಬೋದೇನೆ 50 ರೂಪಾಯಿ ಮೋಸ್ಟ್ಲಿ. ಏನಂತೀರ? ನೀವೆಲ್ಲಾದ್ರೂ ಕರ್ನಾಟಕದಲ್ಲಿ ಸಮುದ್ರ ನೋಡೋದಕ್ಕೆ ಗಾಡಿ ಪಾರ್ಕಿಂಗ್ಗೆ 50 ರೂಪಾಯಿ ಕೊಟ್ಟಿದ್ರೆ ಎಲ್ಲಿ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಬರುತ್ತಾ ಅಲೆ ಇಲ್ಲಿ ಗಂಟ? ಬಂತು ಕಣೋ. ಓಡ್ರೋ ಓಡ್ರೋ ಓಡ್ರೋ, ಇದು ಸರ್ಜಾ ಅಡ್ಡ. ಓಡ್ರೋ ಇದು ಸರ್ಜಾ ಅಡ್ಡ. ಸರ್ಜಾ ಬಂದ, ಸರ್ಜಾ ಆಕ್ಷನ್ ಕ್ವೀನ್ ಸರ್ಜಾ. ಒಬ್ಬನೇ ಕೊಂಡಿದ್ದಾನ ಅವನ, ನಾವು ಒಬ್ಬನೇ ಸುತ್ತಾಡ್ತಿಲ್ವ, ಹಂಗೆ ಒಬ್ಬನೇ ಕೊಂಡಿದ್ದಾನಪ್ಪ. ಅವ್ರ ಖುಷಿ. ಏನು ಹೇಳಿ ಸ್ನೇಹಿತರ? ಸಾಗರದ ಸರಳತೆಯ ನೋಡಿ, ಬೆರಗಾಗಿ ನಿಲ್ಲುವಷ್ಟು ಮೋಡಿ. ಬೋರ್ಗರೆಯುವ ಜಲವಿದೆ, ನೂರಾರು ಜೀವರಾಶಿಗಳಿದೆ, ಭೂಮಂಡಲವ ನುಂಗುವ ಬಲವಿದೆ. ಆದರೂ ಸಾಗರದ ಸರಳತೆಯ ನೋಡಿ. ಓ ಮನುಜ, ನೀ ಕಲಿಯಲು ಸಾಕಷ್ಟಿದೆ. ಜೀವನವಿಡಿ, ಜೀವನವಿಡಿ, ಜೀವನವಿಡಿ. ಬಾಗಾ ಬೀಚ್ಗೆ ಬಂದಾಗ ನನಗೆ ಗೋವಾ 2 ಆಯಾಮದಲ್ಲಿ ಕಾಣಿಸೋಕೆ ಶುರು ಆಯಿತು. ಒಂದೇನು ಅಂತ ಅಂದರೆ 1000 ರೂಪಾಯಿ ಖರ್ಚು ಮಾಡಿ ಪಾರ್ಟಿ ಮಾಡಿಕೊಂಡು ಚಿಲ್ ಮಾಡೋಕ್ಕೆ ಅಂತ ಬರುವಂಥ ಟೂರಿಸ್ಟ್ಗಳು. ಮತ್ತಿನ್ನೊಂದು ಕಡೆ ನೋಡೋದಾದರೆ ದಿನಗೂಲಿ ಮಾಡಿಕೊಂಡು ಅವತ್ತಿನ ಊಟಕ್ಕೆ ಸಂಪಾದನೆ ಮಾಡಬೇಕು ಅಂತ ಕಷ್ಟಪಡ್ತಿರ್ತಕ್ಕಂಥ ಕೂಲಿ ಕಾರ್ಮಿಕರು. ಇಬ್ಬರು ಇರೋದು ಒಂದೇ ಜಾಗದಲ್ಲಿ, ಆದರೆ ಬದುಕಿನ ಶೈಲಿ, ಬದುಕಿನ ರೀತಿ ಮಾತ್ರ ಬೇರೆ ರೀತಿ. ಬದುಕು ಎಷ್ಟು ವಿಚಿತ್ರ ಅಲ್ವಾ? ಅದಕ್ಕೆ ನಮ್ಮ ಹಿರಿಯರು ಹೇಳೋದು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಏನಂತೀರಾ? ಏನ್ ಮಾಡ್ತಾರ ಅವನ್ನ? ಬಾಗಾ ಬೀಚ್ ಸುತ್ತಾಡೋ ಅಷ್ಟೊತ್ತಿಗೆ ನನ್ನ ಮೊಬೈಲ್ ಇದ್ದಿದ್ದು ಚಾರ್ಜ್ ಕೂಡ ಕಮ್ಮಿ ಆಗಿತ್ತು, ಜೊತೆಗೆ ಗೋಪುರದಿದ್ದ ಚಾರ್ಜ್ ಕೂಡ ಕಮ್ಮಿ ಆಗಿತ್ತು. ಹಾಗಾಗಿ ನನಗೆ ಇವತ್ತಿಗೆ ಇಲ್ಲಿಗೆ ಮುಗಿಸ್ತೀನಿ. ನಾನು ವಿಸಿಟಿಂಗ್ಸ್ಗಳನ್ನ, ಸೈಟ್ ಸೀಯಿಂಗ್ಸ್ಗಳನ್ನ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡು ನೋಡೋಣ. ಹೋಗ್ತಾ ಮತ್ತೆ ಯಾವ್ದಾದ್ರು ಪ್ಲೇಸಸ್ಗಳನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರೆ ಮಾತ್ರ ಕವರ್ ಮಾಡ್ತೀನಿ, ಇಲ್ಲಾಂದ್ರೆ ಹೋಗಿ ರೆಸ್ಟ್. ಇವಾಗ We were traveling mountains just to find the loudest seas.